ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇತಿಹಾಸಗಳು, ಪುರಾಣಗಳು, ವೇದಗಳು, ಶಾಸ್ತ್ರಗಳು ದೇವರಿದ್ದಾರೆ ಅಂತ ಹೇಳ್ತಾರೆ. ಬೇರೆ ದೇಶಗಳಲ್ಲಿ ಈ ರೀತಿ ಯಾಕೆ ಹೇಳೋದಿಲ್ಲ? ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬೇರೆ ದೇಶಗಳಂತ ನಾವೀಗ ಏನ್ ಕರಿತಾ ಇದ್ದೇವೋ ಆ ದೇಶಗಳೆಲ್ಲ ಮಧ್ಯದಲ್ಲಿ ಬಂದಿರೋದು. ಅದಕ್ಕೂ ಮುಂಚೆ ಎಲ್ಲವೂ ಸಹ ಭರತ ಖಂಡವಾಗಿತ್ತು. ಸ್ನೇಹಿತರೆ, ಎಲ್ಲರೂ ಇಲ್ಲೊಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಬೇರೆ ದೇಶಗಳಲ್ಲಿ ಆಗಾಗ ನಮ್ಮ ದೇವರಿಗೆ ಸಂಬಂಧಿಸಿದ ಕೆಲವು ವಿಗ್ರಹಗಳು ಸಿಕ್ಕಿದಾವೆ, ಇನ್ನೂ ಸಿಗ್ತಾ ಇದ್ದಾವೆ, ಇನ್ನು ಮುಂದೇನು ಸಿಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಸಾಕ್ಷಿಗಳು ಸಿಕ್ಕಿದಾವೆ. ಆದ್ರೆ ನಮ್ಮ ದೇಶದಲ್ಲಿ ಹೊರ ದೇಶದವರು ಪೂಜಿಸುವಂತ ಯಾವುದೇ ವಿಗ್ರಹಗಳು ಸಿಕ್ಕಂಗೆ ಯಾವುದೇ ಸಾಕ್ಷಿಗಳಿಲ್ಲ. ನಮ್ಮದೇ ಸ್ವಂತ ಊರಲ್ಲಿ ಬೇರೆ ಊರವ್ರು ಬಂದು ಯಾವ ರೀತಿ ನೆಲೆಸಿ ಮನೆಗಳನ್ನು ಕಟ್ಕೊಂಡು ಮಾಲೀಕರಾಗಿದ್ದಾರೋ ಅದೇ ರೀತಿ ನಮ್ಮದೇ ಆದ ಒಂದು ಸ್ವಂತ ಭರತ ಖಂಡದಲ್ಲಿ ಹೊರದೇಶದವರು ಬಂದು ಸೇವಕರಾಗಿ ಬಂದು ಮಾಲೀಕರಾಗಿ ಬೆಳೆದು ಅವರದೇ ಆದ ಒಂದು ದೇಶವನ್ನು ಕಟ್ಕೊಂಡು ಮಿಂಚ್ತಾ ಇದ್ದಾರೆ. ಇನ್ನು ನಮ್ಮ ಭಾರತ ದೇಶದಲ್ಲಿ ಮಾತ್ರ ದೇವರು, ಇತಿಹಾಸಗಳು, ಪುರಾಣಗಳು, ವೇದಗಳು, ಶಾಸ್ತ್ರಗಳು ಯಾಕೆ ಕಂಡು ಬರ್ತವೆ ಅಂದ್ರೆ, ಯಾರಾದ್ರೂ ಒಂದು ಹೊಸ ಮನೆ ಕಟ್ಕೊಂಡ್ರೆ ಆ ಮನೆಯಲ್ಲಿ ಒಂದು ಹಾಲು, ಬೆಡ್ರೂಮ್, ಕಿಚನ್ನು, ದೇವರ ಕೋಣೆ ಅಂತ ಕಟ್ಕೊಳ್ತಾರೆ. ದೇವರ ರೂಮನ್ನು ಒಂದು ಬಿಟ್ಬಿಟ್ಟು ಇನ್ನು ಎಲ್ಲ ರೂಮ್ಗಳನ್ನು ಅವಶ್ಯಕತೆಗೆ, ಅವಸರಕ್ಕೆ ತಕ್ಕಂತೆ ಬದಲಾಯಿಸ್ಕೊಳ್ತಾರೆ. ಇನ್ನು ಮಳೆಗಾಲ ಏನಾದ್ರು ಬಂದ್ಬಿಟ್ರೆ ಬಟ್ಟೆಗಳನ್ನು ಒಣಗಾಗೋದಕ್ಕೆ ಹಾಲ್ನಲ್ಲಿ, ಬೆಡ್ರೂಮಲ್ಲಿ ಎಲ್ಲಿ ಬೇಕಂದ್ರೂ ಹಾಕಿರ್ತಾರೆ. ಆದರೆ ದೇವರ ರೂಮಲ್ಲಿ ಮಾತ್ರ ಹಾಕಲ್ಲ. ಏನಕ್ಕೆ? ದೇವರ ರೂಮ್ ಇರೋದು ಪೂಜೆ ಮಾಡೋದಕ್ಕೆ ಮಾತ್ರ. ಪೂಜೆ ಮಾಡುವಂಥ ಒಂದು ದೇವರ ಕೋಣೆಯಲ್ಲಿ ದೇವರು ಇರ್ತಾರಂತ ಎಲ್ರಿಗೂ ಗೊತ್ತು. ಅದಕ್ಕೋಸ್ಕರನೇ ದೇವರ ರೂಮನ್ನು ಪೂಜೆ ಮಾಡೋದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ತಾರೆ, ಬೇರೆ ಯಾವುದೇ ಕೆಲಸಕ್ಕೂ ಉಪಯೋಗಿಸ್ಕೊಳ್ಳೋದಿಲ್ಲ. ಯಾಕಂದರೆ ದೇವರ ರೂಮ್ ಅಂದರೆ ಒಂದು ಪ್ರತ್ಯೇಕವಾದ ಸ್ಥಾನ ಇರುತ್ತೆ, ಅದಕ್ಕೆ ತಕ್ಕಂತೆ ಒಂದು ಪವಿತ್ರತೆ, ಶ್ರೇಷ್ಠತೆ ಅನ್ನೋದು ಇರುತ್ತೆ. ಮನೆಯಲ್ಲಿ ಎಷ್ಟೇ ರೂಮ್ಗಳಿದ್ರೂ ದೇವ್ರ ಕೋಣೆ ಮಾತ್ರ ಚಿಕ್ಕದಾಗಿ ಇರುತ್ತೆ. ಎಷ್ಟೇ ಚಿಕ್ಕದಾದ್ರೂ ಸಹ ದೇವ್ರ ಕೋಣೆಗೆ ಇರುವಂಥ ವಿಶೇಷವಾದ ಒಂದು ಸ್ಥಾನ, ಶ್ರೇಷ್ಠತೆ, ಪವಿತ್ರತೆ ಅನ್ನೋದು ಮನೆಯಲ್ಲಿರುವಂಥ ಯಾವುದೇ ದೊಡ್ಡದಾದ ರೂಮ್ಗೂ ಸಹ ಆ ಶ್ರೇಷ್ಠತೆ, ಪವಿತ್ರತೆ ಅನ್ನೋದು ಇರೋದಿಲ್ಲ. ಪ್ರಪಂಚದಲ್ಲಿರುವ ಎಲ್ಲ ದೇಶಗಳು ಮನೆಯಲ್ಲಿ ಕಟ್ಕೊಂಡಿರುವಂತಹ ಬೆಡ್ರೂಮು, ಹಾಲು, ಕಿಚನ್ಗಳಿರ್ತಾವಲ್ಲ ಆ ರೂಮ್ಗಳಂತೆ. ಆದರೆ ಭಾರತ ದೇಶ ಅನ್ನೋದು ಮಾತ್ರ ಮನೆಯಲ್ಲಿ ವಿಶೇಷವಾಗಿ ಕಟ್ಕೊಂಡಿರ್ತಾರಲ್ಲ ದೇವರ ರೂಮು, ಆ ರೀತಿ ನಮ್ಮ ಭಾರತ ದೇಶ ದೇವರ ರೂಮ್ ಇದ್ದಂಗೆ. ಅದಕ್ಕೆ ಭಾರತ ದೇಶದಲ್ಲಿ ಮಾತ್ರ ಇತಿಹಾಸಗಳು, ಪುರಾಣಗಳು, ವೇದಗಳು, ಶಾಸ್ತ್ರಗಳು, ದೇವರು ಅನ್ನೋದು ಕಂಡುಬರುವುದು. ಭಾರತ ದೇಶ ಅನ್ನೋದು ಕರ್ಮಭೂಮಿ, ಜ್ಞಾನಭೂಮಿ, ಪುಣ್ಯಭೂಮಿ.